ಒಂದು ವಸ್ತು ಬೇರೆ ಕಡೆ ನಮಗಿಂತ ಕಡಿಮೆ ಬೆಲೆಗೆ ಸಿಗುತ್ತೆ ಅಂದ್ರೆ ನೀವು ಯಾರ ಹತ್ರ ಪರ್ಚೇಸ್ ಮಾಡ್ತೀರಾ? ನಮ್ಮ ಒಬ್ಬ ಕಸ್ಟಮರ್ ಹತ್ರ 2 ದೊಡ್ಡ ಫೋಟೋ ಕಾಪಿಯರ್ ಮಷಿನ್ ಇತ್ತು. ಅದರಲ್ಲಿ ಅವರು 15 ಲಕ್ಷ ಕಾಪಿ ರನ್ ಮಾಡಿದ್ದಾರೆ. ಒಂದು ಮಷೀನ್ ನಲ್ಲಿ 8 ಲಕ್ಷ ಕಾಪೀಸ್, ಇನ್ನೊಂದು ಮಷೀನ್ ನಲ್ಲಿ 7 ಲಕ್ಷ ಕಾಪೀಸ್. ರೀಸೆಂಟ್ ಆಗಿ ಒಂದು ಮಷೀನ್ ಬ್ರೇಕ್ ಡೌನ್ ಆಯಿತು. ರೀಪ್ಲೇಸ್ಮೆಂಟ್ ಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನಾವು ಗೈಡೆನ್ಸ್ ಕೊಟ್ಮೇಲೆ RC ಮಷೀನ್ ನ ಚೂಸ್ ಮಾಡಿದ್ರು. ಅದನ್ನ ರೀಕಂಡೀಷನ್ ಮಷೀನ್ ಅಂತ ಕರಿತೀವಿ. ಸೇಮ್ ಮಷೀನ್ ನ ಬೆಲೆ ಬೇರೆ ಕಡೆ ವಿಚಾರಿಸಿ ಕೂಡ ಚೆಕ್ ಮಾಡಿದ್ದಾರೆ. ಬೇರೆ ಕಡೆ ನಮಗಿಂತ ಕಡಿಮೆ ಬೆಲೆ. ಆಬ್ವಿಯಸ್ಲಿ ನೀವು ಆಗಿದ್ರೆ ಕಡಿಮೆ ಬೆಲೆ ಎಲ್ಲಿದೆಯೋ ಅಲ್ಲೇ ಹೋಗ್ತೀವಿ. ಆದ್ರೆ ನಮ್ ಕಸ್ಟಮರ್ ಜಾಣ್ಮೆ ನೋಡಿ, ಬೆಲೆ ಜಾಸ್ತಿ ಇದ್ರೂ ನಮ್ಮ ಹತ್ರನೇ ತಗೊಂಡ್ರು. ಯಾಕೆ ಅಂದ್ರೆ ಬೇರೆಯವರು ಮಷೀನ್ ಏನೋ ಸೇಲ್ ಮಾಡಿ ಹೋಗ್ತಾರೆ, ಆದ್ರೆ ಸರ್ವಿಸ್, ಅದರಲ್ಲೂ ಜೆನ್ಯೂನ್ ಸರ್ವಿಸ್, ಲಾಂಗ್ ಟರ್ಮ್ ಮೇಂಟೆನೆನ್ಸ್, ಎಕ್ಸ್ಪೀರಿಯನ್ಸ್ ಇಂಜಿನಿಯರ್ಸ್. ನಮ್ಮ ಕಸ್ಟಮರ್ ಚೂಸ್ ಮಾಡಿದ್ದು ಬರೀ ಮಷೀನ್ ನ ಅಲ್ಲ, ಪ್ರೈಸ್ ನೂ ಅಲ್ಲ, ಸರ್ವಿಸ್ ನ, ಹಾಗೆ ರೆಸ್ಪಾನ್ಸಿಬಲ್ ಇಂಜಿನಿಯರ್ ನ. ಅವ್ರಿಗೆ ಬೇಕಿರೋದು ವರ್ಷ ಪೂರ್ತಿ ಸಪೋರ್ಟ್. ಮಷೀನ್ ನ ಡೆಲಿವರಿ ಮಾಡಿ, ಇನ್ಸ್ಟಾಲೇಷನ್ ಮಾಡಿ, ಸ್ಟಾಫ್ ಗೆ ಕಂಪ್ಲೀಟ್ ಡೆಮೋ ಕೊಟ್ವಿ. ಮಷೀನ್ ಆಪರೇಷನ್, ಕೀ ಆಪರೇಷನ್ ಟ್ರೈನಿಂಗ್, ಪೇಪರ್ ಜಾಮ್ ಆದ್ರೆ ಏನ್ ಮಾಡಬೇಕು, ಪೇಪರ್ ನ ಹೇಗ್ ತೆಗಿಬೇಕು, ಟೋನರ್ ನ ಹೇಗ್ ಚೇಂಜ್ ಮಾಡಬೇಕು, ಮಷೀನ್ ಹೇಗೆ ಯೂಸ್ ಮಾಡಬೇಕು, ಕಂಪ್ಲೀಟ್ ಡೆಮೋ ಕೊಟ್ವಿ. ಯಾಕಂದ್ರೆ ನಿಮಗೆ ಗೊತ್ತು, ನಾನೊಬ್ಬ ರೆಸ್ಪಾನ್ಸಿಬಲ್ ಇಂಜಿನಿಯರ್. ವಿಟೆಕ್ ಒಂದು ರೆಸ್ಪಾನ್ಸಿಬಲ್ ಕಂಪನಿ. ಮಷೀನ್ ಎಲ್ರು ಕೊಡ್ತಾರೆ, ನಂಬಿಕೆ ಕೆಲವರು ಮಾತ್ರ ಕೊಡ್ತಾರೆ. ನಂಬಿಕೆ ಜೊತೆಗೆ ರೀಕಂಡೀಷನ್ ಮಷೀನ್ಸ್ ನಿಮಗೂ ಬೇಕಾದ್ರೆ ಈ ಕೂಡಲೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.